ಎಲ್ರಿಗೂ ನಮಸ್ಕಾರ. ಬೆಳಿಗ್ಗೆ ಏನು ತಿಂಡಿ ಮಾಡೋದು ಅಂತ ಎಲ್ಲರ ಮನೆಯಲ್ಲೂ ಚರ್ಚೆ ಆಗ್ತಾ ಇರುತ್ತೆ. ದಿಢೀರಂತ ಬೆಳಿಗ್ಗೆನೇ ಈ ತಿಂಡಿನ ಸುಲಭವಾಗಿ ಮಾಡ್ಕೋಬೋದು. ಒಂದ್ಸಲ ನಾನು ಮಾಡೋ ವಿಧಾನ ನೋಡಿಕೊಂಡ್ರೆ ವಾರದಲ್ಲಿ ಒಮ್ಮೆ ಆದರೂ ಈ ತಿಂಡಿನ ಮಾಡ್ಕೋತೀರಾ. ಇದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅಂತ ನೋಡೋಣ. 1 ಕಪ್ ಇಡ್ಲಿ ರವೆ, 1 ಟೀ ಸ್ಪೂನ್ ಅಷ್ಟು ಜೀರಿಗೆ ಮತ್ತು ಸಾಸಿವೆ, 4 ರಿಂದ 5 ಹಸಿಮೆಣಸಿನ್ಕಾಯಿ, ಕರಿ ಲೀವ್ಸು, ಕಡಲೆಬೇಳೆ ಮತ್ತು ಎಣ್ಣೆ. ಇಷ್ಟಿದ್ರೆ ನಮ್ಮ ತಿಂಡಿ ರೆಡಿ ಆಗುತ್ತೆ. ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಒತ್ತಿ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ. ಮುಂದಿನ ವೀಡಿಯೋಗಳು ಕಾಣಿಸುತ್ತೆ. ಮೊದಲಿಗೆ ಒಂದು ಬಾಣಲೆಗೆ ಎಣ್ಣೆ ಮತ್ತು ಕಡಲೆಬೇಳೆನ ಹಾಕ್ಕೊಂಡು ಕಡಲೆಬೇಳೆ ಹುರಿತಿದ್ದ ಹಾಗೆ ಅದಕ್ಕೆ ನಾವು ಜೀರಿಗೆ ಮತ್ತು ಸಾಸಿವೆನ ಸೇರಿಸ್ಬೇಕು. ನಂತರ ಹಸಿಮೆಣಸಿನ್ಕಾಯಿನ ಸೀಳಿ ಹಾಕ್ಕೊಡ್ತಾ ಇದ್ದೀನಿ. ನಂತರ ಕರಿಬೇವಿನ ಸೊಪ್ಪು. ಇದಕ್ಕೆ 1 ಕಪ್ ರವೆ ತಗೊಂಡಿರೋ ಕಾರಣ 1.5 ಕಪ್ನಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ. ಅಳತೆ ಪ್ರಕಾರ ನೀರು ತಗೊಳ್ಳಿ. 1 ಕಪ್ ರವೆಗೆ 1.5 ಕಪ್ನಷ್ಟು ನೀರು, ಜಾಸ್ತಿ ತಗೊಳ್ಬಾರ್ದು. ನಂತರ 1 ಸ್ಪೂನಷ್ಟು ಉಪ್ಪು ಸೇರಿಸ್ತಾ ಇದ್ದೀನಿ. ಚೆನ್ನಾಗಿ ಕುದೀತಾ ಇದ್ದ ಹಾಗೆ ತೊಳ್ಕೊಂಡಿರೋಂತಹ ಇಡ್ಲಿ ರವೆನ ಸೇರಿಸಿ ಗಟ್ಟಿಯಾಗೋ ತನಕ ಕೈ ಬಿಡದೆ ಕಲಸುತ್ತಾ ಇರಬೇಕು. ಚೆನ್ನಾಗಿ ಕದರ್ತಾ ಇದ್ದರೆ ಮಾತ್ರ ಸರಿಯಾಗಿ ಬರುತ್ತೆ, ಇಲ್ಲ ಅಂದರೆ ಸೀದೋಗುತ್ತೆ. ಈ ತಿಂಡಿಗೆ ಹಿಂದಿನ ದಿವಸ ಏನು ಪ್ರಿಪ್ರೇಷನ್ ಮಾಡ್ಕೋಬೇಕು ಅಂತಲೇ ಇಲ್ಲ, ತಕ್ಷಣಕ್ಕೆ ಬೆಳಗ್ಗೆ ಮಾಡ್ಕೋಬೋದು. ಈ ಅಳತೆ ಪ್ರಕಾರ ಮಾಡಿದ್ರೆ 4 ಜನರಿಗೆ ಸಾಲುತ್ತೆ. ನಂತರ ಚಟ್ನಿನ ಮಾಡ್ಕೋಬೇಕು. ಹುರಿಗಡಲೆ, ಜೀರಿಗೆ, ಉಪ್ಪು, ಹುಣಸೆಹಣ್ಣು, ಹಸಿಮೆಣಸು, ಕೊತ್ತಂಬರಿ ಸೊಪ್ಪು, ಕರಿಬೇವು, ಬೆಲ್ಲ ಮತ್ತು ಕಾಯಿ ತುರಿ ನುಣ್ಣಗೆ ರುಬ್ಕೊಂಡು ಚಟ್ನಿನ ರೆಡಿ ಮಾಡಿಕೊಂಡು ಇಂಗಿನ ಒಗ್ಗರಣೆ ಹಾಕ್ಕೊಳ್ಳಿ. ಸ್ಟೀಮರ್ ತಟ್ಟೆಗೆ ಕೊಬ್ಬರಿ ಎಣ್ಣೆನ ಹಚ್ಕೊಂಡು ಈ ಥರ ಉಂಡೆ ಥರ ಮಾಡಿ ಎಲ್ಲ ಉಂಡೆಗಳನ್ನು ಜೋಡಿಸಿ 10 ನಿಮಿಷ ಸ್ಟೀಮ್ ಮಾಡಿದ್ರೆ ನಮ್ಮ ಪುಂಡಿ ಅಥವಾ ಕಡುಬು ರೆಡಿ ಆಗುತ್ತೆ. ಇದು ಮಲೆನಾಡು ಕಡೆ ಕಡುಬು ಅಂತಾರೆ, ಮಂಗಳೂರು ಕಡೆ ಪುಂಡಿ ಅಂತಾರೆ. ಯಾವ ಹೆಸರು ಹೇಳಿದ್ರೂ ಏನೂ ತೊಂದರೆ ಇಲ್ಲ, ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಈ ಥರ ಗಟ್ಟಿ ಚಟ್ನಿ ಅಥವಾ ನೀರು ಚಟ್ನಿ ಯಾವ ಜೊತೆಗಾದರೂ ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ಹೇಗಾಗಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನನ್ನ ರೆಸಿಪಿಗಳು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನಲ್ಲಿ ಆಲ್ ಅಂತ ಸೆಟ್ ಮಾಡಿ. ನೆಕ್ಸ್ಟ್ ನೋಟಿಫಿಕೇಷನ್ ಬರುತ್ತೆ. ಥ್ಯಾಂಕ್ ಯು.